ಹಲೋ, ಹಾಯ್, ನಮಸ್ಕಾರಗಳು. ಸಮಸ್ತ ಕನ್ನಡ ಜನತೆಗೆ ನೀತಾ ಮಲ್ಯ ಮಾಡುವ ನಮಸ್ಕಾರಗಳು. ಇವತ್ತು ನಾನು ಜುಮ್ಮನ್ಕಾಯಿ ಹುಳಿ ಮಾಡೋದು ಹೇಗಂತ ಹೇಳ್ಕೊಡ್ತಾ ಇದ್ದೀನಿ. ಈ ಜುಮ್ಮನ್ಕಾಯಿ ನಿಮಗೆ ಫಸ್ಟ್ ಟೈಮ್ ಅನಿಸ್ಬೋದು, ಮಂಗಳೂರಿಯನ್ಸಿಗೆಲ್ಲ ಗೊತ್ತಿದೆ. ಈ ಬೆಂಗಳೂರವ್ರಿಗೆ ಸ್ವಲ್ಪ ಜುಮ್ಮನ್ಕಾಯಿ ಬಗ್ಗೆ ಗೊತ್ತಿಲ್ಲ. ಅದರಿಂದ ಇವತ್ತು ಜುಮ್ಮನ್ಕಾಯಿ ಹುಳಿಯನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಮಿಕ್ಸಿಯಲ್ಲಿ ನಾನು ಫಸ್ಟು ಕೊಬ್ಬರಿ ಹಾಕ್ಕೊಳ್ತಾ ಇದ್ದೀನಿ. ತುಂಡು ಮಾಡಿಟ್ಟಂತಹ ಎಲ್ಲ ಕೊಬ್ಬರಿಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಕೊಬ್ಬರಿ ಹಾಕಿದ್ದೀನಿ. 10 ರಿಂದ 11 ಬ್ಯಾಡಗಿ ಮೆಣಸನ್ನೇ ಉಪಯೋಗಿಸ್ತೀನಿ ನಾನು. ಸೊ ಬ್ಯಾಡಗಿ ಮೆಣಸು ಹಾಕ್ಕೊಳ್ತಾ ಇದ್ದೀನಿ. ಒಂದು 24-25. ಇದು ಓಲ್ಡ್ ಜುಮ್ಮನ್ಕಾಯಿ. ಇದು ನೋಡಿ, ಜುಮ್ಮನ್ಕಾಯಿ ಅಂದರೆ ಇದು ನೋಡಿ, 20 ರಿಂದ 25. ಇದು ಹಳೆ ಜುಮ್ಮನ್ಕಾಯಿ. ಅದರಿಂದ ಇಷ್ಟು ಹಾಕಿದ್ರೂ ಏನು ತೊಂದರೆ ಅಂದರೆ ಸ್ಮೆಲ್ ಒಳ್ಳೇದು ಬರುತ್ತೆ. ಆಮೇಲೆ ಹುಣಸೆ ಹುಳಿ ಹಾಕ್ಕೊಳ್ತಾ ಇದ್ದೀನಿ. ಇದು ನೀರಲ್ಲಿ ನಾನು ನೆನೆಸಿಟ್ಟಿದ್ದೀನಿ. ನೀರು ನನ್ನ ಹತ್ರ ಇತ್ತು, ಸೊ ಹಾಗಾಗಿಬಿಟ್ಟು ನೀರಲ್ಲಿ ನೆನೆಸಿಟ್ಟಿದ್ದನ್ನು ಹಾಕಿರ್ತಾ ಇದ್ದೀನಿ. ನೀವು ಹಾಗೇ ಇರುವಂತಹ ಹುಣಸೆ ಹಣ್ಣನ್ನು ಹಾಕ್ಬೋದು. ಹಾಗೆ ಉಪ್ಪು ಹಾಕ್ತಾ ಇದ್ದೀನಿ. ಇಷ್ಟು ಉಪ್ಪು ಬೇಕು. ಮಸಾಲ ರೆಡಿ ಆಗಿದೆ. ಆಲೂಗಡ್ಡೆ ಮತ್ತು ಟೊಮೆಟೊನ ಒಂದು ಸೀಟಿ ತೆಕ್ಕೊಂಡಿದ್ದೀನಿ. ನೋಡಿ, ಮಸಾಲೆ ಹಾಕಿದ್ದೀನಿ. ಕುಕ್ಕರಲ್ಲಿ ಟೊಮೆಟೊ ಇದೆ, ಆಲೂಗಡ್ಡೆ ಇದೆ. ನಾನು ತೋರಿಸಿದಂಥ ಮಸಾಲೆ ರುಬ್ಬಿಬಿಟ್ಟು ಇದರಲ್ಲಿ ಹಾಕಿದ್ದೀನಿ. ಕುದಿ ಬರ್ತಾ ಇದೆ. ಜುಮ್ಮನ್ಕಾಯಿ ಹುಳಿ, ಆಲೂಗಡ್ಡೆ, ಟೊಮೆಟೊ, ಜುಮ್ಮನ್ಕಾಯಿ ಹುಳಿ ರೆಡಿ. ಇದಕ್ಕೆ ಒಗ್ಗರಣೆ ಎಲ್ಲ ಏನೂ ಹಾಕೋದಿಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.